ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಆಲ್ರೆಡಿ ತಮ್ಮನಲ್ಲಿ ನೋಡ್ಕೊಂಡೇ ಬಂದಿರ್ತಾರೆ. ನಿಮಗೆ ಆ ವಿಷಯದ ಬಗ್ಗೆ ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಆದರೂ ಕೂಡ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಿಮ್ಮೆಲ್ಲರ ಮನೇಲೂ ಕೂಡ ಆಲ್ಮೋಸ್ಟ್ ಎಲ್ಲರೂ 99% ಎಲ್ಲರ ಮನೇಲೂ ಕೂಡ LPG ಗ್ಯಾಸ್ ಸಿಲಿಂಡರನ್ನು ಯೂಸ್ ಮಾಡೇ ಮಾಡ್ತಾರೆ. ಸೊ ಆ LPG ಸಿಲಿಂಡರ್ ಯೂಸ್ ಮಾಡ್ತಿರ್ತಾರೆ. ಆದರೆ ಒಂದಷ್ಟು ಗೌರ್ಮೆಂಟಿಂದ ಇರುವಂಥ ಒಂದಷ್ಟು ಫೆಸಿಲಿಟಿ ಬಗ್ಗೆ ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಓಕೆನಾ? 100% ನಾನು ಈ ಒಂದು ವಿಡಿಯೋ ಏನು ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಇದೊಂದು 95% ಜನಕ್ಕೆ ಗೊತ್ತಿರೋದಿಲ್ಲ, ಬರೀ 5% ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಗೌರ್ಮೆಂಟ್ ಕಡೆಯಿಂದ ಈ LPG ಗ್ಯಾಸ್ನ ಸಿಲಿಂಡರ್ನ ಯೂಸ್ ಮಾಡ್ತೀರಾ, ಸೊ ಅವ್ರೆಲ್ಲರಿಗೂ ಕೂಡ 50 ಲಕ್ಷದ ಇನ್ಸೂರೆನ್ಸ್ ಸಿಗುತ್ತೆ. ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅದು ಯಾವ ಥರ ಸಿಗುತ್ತೆ, ಹೆಂಗ್ ತಗೊಳ್ಳೋದು ಆ ಒಂದು ಇನ್ಸೂರೆನ್ಸ್ ಅನ್ನ, ಮತ್ತೆ ಅದರಿಂದ ಸಿಗುವಂತ ಅಮೌಂಟ್ 50 ಲಕ್ಷನ ಪೂರ್ತಿ ಕೊಡ್ತಾರೆ, ಯಾವ ತರ ಕೊಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಂಗೆ ನೋಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇರುತ್ತೆ ಸ್ನೇಹಿತರೆ. ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಹೋಗಿ ಜಾಯ್ನ್ ಆಗಿ. ಸೊ ಅದರಿಂದ ಏನಪ್ಪ ಯೂಸ್ಫುಲ್ ಅಂತ ಹೇಳಿದ್ರೆ, ನನ್ನ ಒಂದು ಚಾನಲ್ನಲ್ಲಿ ಏನೋ ಒಂದು ಜಾಬ್ ರಿಲೇಟೆಡ್ ಆಗಿರ್ಬೋದು, ಅರ್ನಿಂಗ್ ಆ್ಯಪ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಸರ್ಕಾರದಿಂದ ಬರುವಂಥ ಒಂದಷ್ಟು ಸ್ಕೀಮ್ಸ್ದು ಡೀಟೇಲ್ಸ್ ಅಥವಾ ಅಪ್ಡೇಟ್ಸ್ನ ಆಗಿರ್ಬೋದು, ಸೊ ಚಾನಲ್ನಲ್ಲಿ ಲಿಂಕ್ ಕೊಡ್ತೀನಿ. ಅದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಆಗಿರ್ಬೋದು, ಏನಾದರೂ ಒಂದು ಅಪ್ಡೇಟ್ಸ್ ಕೊಡಬೇಕು ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಕೊಡ್ತಾ ಇರ್ತೀನಿ. ಸೊ ಅದರಿಂದ ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಜಾಯ್ನ್ ಆಗಿ ಅಂತ ಹೇಳ್ತಾ ಇರುವಂಥದ್ದು. ಸೊ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ಚಾನಲ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆ ಗೊತ್ತಿರುತ್ತೆ, ಪ್ರತಿ ಒಂದು ಸುಮಾರು ಲಕ್ಷಾಂತರ ಜನ ಮನೆಯಲ್ಲಿ ಕೂಡ LPG ಗ್ಯಾಸ್ನ ಸಿಲಿಂಡರ್ನ ಯೂಸೇ ಮಾಡೇ ಮಾಡ್ತಾರೆ. ಸೊ ಅದರಿಂದ ಎಷ್ಟು ಬೆನಿಫಿಟ್ ಇದೆ, ಅದರಿಂದ ಅಷ್ಟೇ ಡೇಂಜರಸ್ ಕೂಡ ಇರುತ್ತೆ. ಓಕೆನಾ? ಸೊ ಏನಪ್ಪ ಬೆನಿಫಿಟ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. LPG ಸಿಲಿಂಡರಿಂದ ಅಡುಗೆ ಮಾಡ್ಕೊಳ್ಬೋದು. ಒಂದಷ್ಟು ಜನ ಏನಾದರೂ ಈ ಬೇರೆ ಬೇರೆ ಥರದಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಎಕ್ಸಾಂಪಲ್ ಆಗಿ ಹೇಳ್ತಾ ಹೋದರೆ, ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಗೀಸರ್ ಯೂಸ್ ಮಾಡೋದಕ್ಕಾಗಿರ್ಬೋದು, ಗ್ಯಾಸ್ ಗೀಸರು. ಸೊ ಬೇರೆ ಬೇರೆ ರೀಸನ್ಗಳಿಗೆಲ್ಲ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಷ್ಟೇ ತೊಂದರೆಗಳು ಕೂಡ ಇದೆ ಅದರಲ್ಲಿ. ಓಕೆನಾ? ಎಷ್ಟು ಅನುಕೂಲ ಇದೆ ಅಷ್ಟೇ ಅನಾನುಕೂಲ ಕೂಡ ಒಂದು ಗ್ಯಾಸ್ ಸಿಲಿಂಡರಿಂದ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಆಲ್ಮೋಸ್ಟ್ ಸುಮಾರು ಜನ ಎಲ್ಲರೂ ಕೂಡ ಕೇಳಿರ್ತೀರ ಅಥವಾ ನೋಡಿರ್ತೀರ. ಏನಪ್ಪ ಅಂದ್ರೆ ಗ್ಯಾಸ್ ಸಿಲಿಂಡರ್ನಿಂದ ಆಗಿರುವಂಥ ಅನಾಹುತಗಳು. ಓಕೆನಾ? ಒಂದಷ್ಟು ಮನೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿರುವಂಥ ಅನಾಹುತಗಳು, ಅದರಿಂದ ಎಷ್ಟು ಜನ ಪ್ರಾಣನ ಕಳ್ಕೊಂಡಿದ್ದಾರೆ, ಅದರಿಂದ ಎಷ್ಟು ಜನ ಗಾಯಗಳಾಗಿ ಎಷ್ಟು ಜನ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಸೊ ನಿಮ್ಮ ಸುತ್ತಮುತ್ತ ನೋಡಿರ್ತೀರ, ಅಥವಾ TV ಚಾನಲ್ಗಳಲ್ಲಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರ. ಸೊ ಆದರೆ ಅಲ್ಲಿ ಆಗಿರುವಂಥ ಎಷ್ಟೋ ಜನಕ್ಕೆ ಈಗ ಆಲ್ರೆಡಿ ಈ ಒಂದು ಗ್ಯಾಸ್ ಸಿಲಿಂಡರಿಂದ ಆಗಿರೋ ಅಪಾಯಗಳು ಏನೇನು ಆಗಿದೆ, ಸೊ ಅವ್ರಿಗೆ ಆಗಿರುವಂಥ ಕುಟುಂಬದವ್ರಿಗೆ ಏನು ಈ ಒಂದು ವಿಷಯದ ಬಗ್ಗೆ ಗೊತ್ತಿರೋದಿಲ್ಲ. ಏನಪ್ಪ ಅಂತ ಹೇಳಿದ್ರೆ, ಆ ಥರ ಆಗಬಾರ್ದು, ಅಕಸ್ಮಾತ್ ಆಗ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಗೌರ್ಮೆಂಟ್ ಕಡೆಯಿಂದನೇ ಆ ಥರ ಆದಾಗ ನಿಮಗೆ ಸಹಾಯಧನ ಅಂದ್ಬಿಟ್ಟು, ಇನ್ಸೂರೆನ್ಸ್ ಅಂದ್ಬಿಟ್ಟು ಕೊಡಲೇಬೇಕು. ಸೊ ಇದನ್ನ ತಿಳ್ಕೊಂಡೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಕಸ್ಮಾತ್ ನಾಳೆ ದಿವಸ ನಿಮ್ಮ ಅಕ್ಕಪಕ್ಕದವ್ರಿಗೆ ಏನಾದರೂ ಆ ಥರ ತೊಂದರೆಗಳಾದಾಗ ನೀವು ಅವ್ರಿಗೆ ಇದ್ರ ಬಗ್ಗೆ ಹೇಳ್ಬೋದು. ಓಕೆನಾ? ಇನ್ಸೂರೆನ್ಸ್ ಅನ್ನು ತಗೊಳ್ಬೇಕು ಅಂದ್ರೆ ಅದನ್ನ ಏನು ನಾವು ಸಪ್ರೇಟಾಗಿ ನೀವೇನಾದರೂ ಅದಕ್ಕೆ ಅಪ್ಲೈ ಮಾಡಬೇಕಾ, ಅದು ಅಪ್ಲೈ ಮಾಡೋದು ಅಂತ ಏನಾದ್ರು ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಗೌರ್ಮೆಂಟಿಂದ LPG ಗ್ಯಾಸ್ನ ಸಿಲಿಂಡರ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆಲ್ರೆಡಿ ಅದು ಆಟೋಮೆಟಿಕ್ ಆಗಿ LPG ಅವ್ರದ್ದು ಈ ವಿಮೆ ಅಂದರೆ ಇನ್ಸೂರೆನ್ಸ್ ಆಲ್ರೆಡಿ ನೀವು ತೊಗೊಂಡಿರೋ ಥರನೇ ಆಯಿತಾ. ಆಲ್ರೆಡಿ ಅದು ಅಟ್ಯಾಚ್ ಆಗಿರುತ್ತೆ. ಓಕೆನಾ? ಸುಮಾರು ಜನಕ್ಕೆ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದೇನೂ ಇಲ್ಲ ಆಯಿತಾ. ನಿಮ್ಗೆ ಕನ್ಫರ್ಮೇಷನ್ ಬೇಕು ಅಂದರೆ ನೀವು ಆಲ್ರೆಡಿ ಒಂದು ಏನು LPG ಅವ್ರದ್ದು ಏನು ಗ್ಯಾಸ್ ಸಿಲಿಂಡರ್ ಗೌರ್ಮೆಂಟ್ ಅವ್ರದ್ದು ಏನು ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟಿರ್ತಾರೆ. ಸೊ ಆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ನೀವು ಆಗಿದ್ದೇ ಇಲ್ವಾ, ಅದಕ್ಕೆ ಬರತ್ತಾ ಇಲ್ವಾ ಅನ್ನೋದನ್ನು ಕೂಡ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಈ ಒಂದು ಸಿಲಿಂಡರಿಂದ ಆಗುವಂಥ ಒಂದು ಅನಾಹುತಗಳಿಗೆ ನೀವು ಸರ್ಕಾರದಿಂದ 50 ಲಕ್ಷ ಇನ್ಸೂರೆನ್ಸ್ನ ನೀವು ಪಡ್ಕೋಬಹುದಾಗಿರುತ್ತೆ. ಸೊ ಆ ಅಮೌಂಟನ್ನು ಯಾವ ರೀತಿ ಕೊಡ್ತಾರೆ ಅಂದರೆ, ಒಂದೇ ಸಲಕ್ಕೆ 50 ಲಕ್ಷ ಕೊಡ್ತಾರೆ ಅಂದರೆ ಇಲ್ಲ, ಅದು 50 ಲಕ್ಷ ಒಂದೇ ಸಲ ಕೊಡೋದಿಲ್ಲ. ಅದಕ್ಕೊಂದು ಡಿವೈಡ್ ಮಾಡಿದ್ದಾರೆ. ಓಕೆನಾ? ಇಂಥ ಕ್ಯಾಟಗರಿಗೆ ಈ ಥರ ಅಮೌಂಟ್ ಡಿವೈಡ್ ಮಾಡಿ ಕೊಡ್ತೀವಿ ಅಂತೇಳಿ ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಗೆ ಆಯಿತಾ. ಅಕಸ್ಮಾತ್ ಏನಾದರೂ ಅಪಾಯ ಆಯಿತು, ಈಗ ಗ್ಯಾಸ್ ಲೀಕೇಜಿಂದ ಅಥವಾ ಏನೊಂದು ಬ್ಲಾಸ್ಟ್ ಆಗುವಂಥದ್ದಾಗಿರ್ಬೋದು. ಸೊ ಈ ಥರದಿಂದ ಏನಾದ್ರು ಅನಾಹುತ ಆಯಿತು ಅಂದರೆ, ಆ ಒಂದು ಆಗಿರುವಂಥ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ 10 ಲಕ್ಷ ಕೊಡ್ತಾರೆ. ಮತ್ತೆ ಆಸ್ತಿ ಹಾನಿ ಆಗಿರುತ್ತಲ್ಲ, ಸೊ ಆ ಒಂದು ಆಸ್ತಿ ಹಾನಿಗೆ 2 ಲಕ್ಷ ಸಿಗುತ್ತೆ. ಆ ಸ್ಫೋಟದಲ್ಲಿ ಏನಾದರೂ ವ್ಯಕ್ತಿಯನ್ನು ತೀರೋಗಿದ್ರೆ, ಆ ತೀರೋಗಿರುವಂಥ ವ್ಯಕ್ತಿಯ ಮನೆಗೆ 6 ಲಕ್ಷದವರೆಗೆ ಸಿಗುತ್ತೆ. ಮತ್ತು ಏನಾದರೂ ಆ ಒಂದು ಅಪಘಾತದಲ್ಲಿ ಏನಾದರೂ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂಥ ಅಪಘಾತದಲ್ಲಿ ಜಾಸ್ತಿ ಏನಾದರೂ ಗಾಯಗಳಾಗಿದ್ದು ಅಕಸ್ಮಾತ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅಂದ್ರೆ ವೆಚ್ಚ ಮುಟ್ಟು 30 ಲಕ್ಷ ತನಕ ಈ ಒಂದು ಇನ್ಸೂರೆನ್ಸ್ ಅಲ್ಲಿ ಸಿಗುವಂಥದ್ದು. ಅಂದ್ರೆ ಒಂದು ಮನೆಯಲ್ಲಿ ಆ ಒಂದು ಅಪಾಯ ಆದಾಗ ಒಬ್ಬರಿಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ, ಎಷ್ಟು ಜನ ಇರ್ಬೇಕಾದ್ರೆ ಇರ್ಬೋದು ಆ ಮನೆಯಲ್ಲಿ. ಓಕೆನಾ?
ಸೊ ಅಂದರೆ ಪ್ರತಿ ಒಬ್ಬ ತಲೆಗೆ 2 ಲಕ್ಷ ಥರ ಕೊಡ್ತಾರೆ. ಅಂದರೆ 30 ಲಕ್ಷ ವೈದ್ಯಕ್ಕೆ ಒಬ್ರಿಗೆ 30 ಲಕ್ಷ ತನಕ ಕೊಡಲ್ಲ. ಮನೇಲಿ ಎಷ್ಟು ಜನಕ್ಕೆ ಆ ಒಂದು ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ, ಆ ಒಂದು ಅಪಘಾತದಿಂದ ಆಗಿರುವಂಥ ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಪ್ರತಿ ತಲೆಗೆ 2 ಲಕ್ಷ ತನಕ ಒಂದು ವೈದ್ಯಕೀಯ ವೆಚ್ಚ ಅಂದ್ಬಿಟ್ಟು ಕೊಡ್ತಾರೆ. ಓಕೆನಾ, ಈ ಒಂದು ಇನ್ಸೂರೆನ್ಸ್ ಅಲ್ಲಿ. ಇದೆಲ್ಲ ಅಂದ್ಮೇಲಿಂದ ಇದನ್ನ ಯಾವ ರೀತಿ ಕ್ಲೈಮ್ ಮಾಡೋದು, ಆ ಕ್ಲೈಮ್ ಮಾಡುವಂಥ ಸಿಚುವೇಶನ್ ಅಲ್ಲೂ ಕೂಡ ಆ ಒಂದು ಅಪಘಾತ ನಡೆದಂಥ ಫ್ಯಾಮಿಲಿಯ ಕುಟುಂಬ ಆಗಿರ್ಬೋದು, ಆ ಸ್ಥಳದಲ್ಲಿರುವಂಥ ಜನಕ್ಕೆ ಅಷ್ಟು ತಲೆಗೆ ಬರೋದಿಲ್ಲ. ಆವಾಗ ಯಾವ ರೀತಿ ಈ ಒಂದು ಇನ್ಸೂರೆನ್ಸ್ಗೆ ಅಪ್ಲೈ ಮಾಡೋದು ಅಂತ ಅಂದರೆ, ಆ ಒಂದು ಇನ್ಸಿಡೆಂಟ್ ನಡೆದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಪಬ್ಲಿಸಿಟಿ ಆಗೇ ಆಗುತ್ತೆ ಅದು. ಓಕೆನಾ, ನ್ಯೂಸ್ ಆಗೇ ಆಗುತ್ತೆ ಅದು. ಸೊ ಅಕಸ್ಮಾತ್ ನ್ಯೂಸ್ ಆಗಲಿ ಬಿಡಲಿ, ಅಲ್ಲಿರುವಂಥ ಒಂದಷ್ಟು ಜನ ವ್ಯಕ್ತಿಗಳು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಅಂತೇಳಿ. ಸಪ್ಲೈ ಮಾಡ್ತಾರಲ್ಲ, ಓಕೆನಾ. ಸೊ ಆ ಸಪ್ಲೈ ಮಾಡಿರುವಂಥ ಡೀಲರ್ಸ್ ಯಾರಿರ್ತಾರೆ ಅವ್ರಿಗೂ ಒಂದು ಇನ್ಫಾರ್ಮ್ ಮಾಡಬೇಕಾಗುತ್ತೆ, ನೀವು ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಅಂತೇಳಿ. ಅವಾಗ ನಿಮಗೆ ಇನ್ಸೂರೆನ್ಸನ್ನು ಕ್ಲೈಮ್ ಮಾಡುವಂಥ ಕೆಲಸನ ಮಾಡ್ತಾರೆ. ಅವಾಗ ಏನೇನು ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೆ ಅಂತ ಹೇಳಿದ್ರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಕಾಪಿ ಕೇಳ್ತಾರೆ. ಸೊ ಈ ತರ ಇನ್ಸಿಡೆಂಟ್ ಆಗಿತ್ತು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ಬೇಕಾಗುತ್ತೆ. ಸಾವಿನ ಡೆತ್ ಸರ್ಟಿಫಿಕೇಟ್, ಸೊ ಯಾರು ತೀರೋಗಿರ್ತಾರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್, ಇಲ್ಲ ಅಂದ್ರೆ ಅಕಸ್ಮಾತ್ ತೀರೋಗಿಲ್ಲ ಅವರು ಟ್ರೀಟ್ಮೆಂಟ್ ಏನು ತಗೊಳ್ತಾ ಇದಾರೆ ಅಂದ್ರೆ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಬಿಲ್ಸ್ ಅದೇನಾದ್ರು ಕೇಳ್ತಾರೆ. ಸೊ ಅದನ್ನೆಲ್ಲ ಕೊಡಬೇಕಾಗುತ್ತೆ ನೀವು ಒಂದು ಇನ್ಸೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ. ಸೊ ಇಷ್ಟು ಸ್ನೇಹಿತರೆ, ಐ ಥಿಂಕ್ ಎಲ್ಲರಿಗೂ ಈ ಒಂದು ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಈ ವಿಡಿಯೋನ ನೀವು ನೋಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನಕ್ಕಂದರೆ ಯಾರ ಮನೆಯಲ್ಲೂ ಕೂಡ LPG ಸಿಲಿಂಡರ್ ಇಲ್ಲ ಅಂತ ಅನ್ನೋ ಹಂಗೆ ಇಲ್ಲ. ಆದರೆ ಸುಮಾರು ಜನಕ್ಕೆ ಇದರಲ್ಲಿ ಒಂದಷ್ಟು % ಜನಕ್ಕೆ ಮಾತ್ರ ಗೊತ್ತಿರುವಂಥದ್ದು. ಹೇಳಿದ್ನಲ್ಲಾಗಲೇ 100 ಬರೀ 5% ಜನಕ್ಕೆ ಮಾತ್ರ ಈ ಒಂದು ಇನ್ಸೂರೆನ್ಸ್ ಬಗ್ಗೆ ಗೊತ್ತಿರುತ್ತೆ, ಇನ್ನು 95% ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸರ್ಕಾರದಿಂದ ಬರ್ತಿರುವಂಥ ಈ ಒಂದು ಇನ್ಸೂರೆನ್ಸ್ ಏನು ಬೆನಿಫಿಟ್ಗಳಿದೆ, ನಾಳೆ ದಿವಸ ಅವ್ರಿಗಾಗಿರ್ಬೋದು ಅಥವಾ ಅವ್ರ ಸುತ್ತಮುತ್ತ ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ಈ ಒಂದು ವಿಡಿಯೋ ನೋಡಿ ತಿಳ್ಕೊಂಡಿದ್ರೆ ಸೊ ಅವರು ಹೆಲ್ಪ್ ಮಾಡ್ಬೋದು. ಓಕೆನಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿ ಸಿಗೋಣ. ಟೇಕ್ ಕೇರ್, ಸಿ ಬೈ.